ಯಾವತ್ತೂ ನನ್ನ ಬಹುಜನ ಬಂಧುಗಳಿಗೆ, ಅಂಬೇಡ್ಕರ ಅಭಿಮಾನಿಗಳಿಗೆ ಜೈ ಭೀಮ್. ಬಂಧುಗಳೇ, ಕಳೆದ ಕೆಲವು ದಿನಗಳಿಂದ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಏನು ಮಾಡಿದ್ದಾರೆ, ಏನು ಮಾಡಲಿಕ್ಕೆ ಸಂವಿಧಾನವನ್ನು ರಚನೆ ಮಾಡಿದ್ದಾರೆ, ಸಂವಿಧಾನಬದ್ಧ ಹಕ್ಕುಗಳು ಯಾವುವು, ಇವತ್ತು ದೇಶದಲ್ಲಿ ಜನರು ದೇಶ ಯಾವ ದಿಕ್ಕಿನಲ್ಲಿ ನಡೆದಿದೆ ಅಂತಕ್ಕಂಥ ಕೆಲವು ವಿಚಾರಗಳನ್ನು ತಮ್ಮೊಂದಿಗೆ ಹಂಚ್ಕೊಂಡಿದ್ದೇನೆ ಬಂಧುಗಳೇ. ಇವತ್ತಿನ ದಿನ ಒಂದು ಬಹಳ ಮಹತ್ವವಾಗಿರ್ತಕ್ಕಂಥ ಒಂದು ಎಪಿಸೋಡನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಈ ದೇಶದಲ್ಲಿ ರೈತರಿಗೆ ಮತ್ತು ರೈತರ ಮಕ್ಕಳಿಗೆ ಯಾವ ರೀತಿಯಾಗಿ ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನು ಬಿಡಿ ಬಿಡಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಕಲಿತಂತಹ ವಿದ್ಯಾರ್ಥಿಗಳಿಗೆ ಯಾವ ಕಾನೂನನ್ನು ಅಳವಡಿಸಿದ್ದಾರೆ, ರೈತರು ಬೆಳೆದಂಥ ಬೆಳೆಗಳಿಗೆ ಒಂದು ಸರ್ಕಾರಿ ರೇಟನ್ನು ಫಿಕ್ಸ್ ಮಾಡಬೇಕು ಅಂಥೇಳಿ 1992 ಆಚೆ ಯಾವ ಕಾಯ್ದೆ ಇತ್ತು, ಇವತ್ತು ರೈತರು ಬೆಳೆದಂಥ ಬೆಳೆಗಳಿಗೆ ಯಾಕೆ ಬೆಂಬಲ ಬೆಲೆ ಅಥವಾ ಅವರು ಸೂಕ್ತವಾಗಿ ಬೆಳೆಗಳಿಗೆ ಖರ್ಚು ಮಾಡಿರ್ತಕ್ಕಂಥ ಅದಕ್ಕಿಂತಲೂ ಹೆಚ್ಚಿನ ಬೆಲೆ ಯಾಕೆ ಸಿಗ್ತಾ ಇಲ್ಲ, ಅವ್ರ ಮಕ್ಕಳಿಗೆ ನೌಕರಿ ಯಾಕೆ ಸಿಗ್ತಾ ಇಲ್ಲ, 40 ವರ್ಷ ಆದರೂ ಕೂಡ ಅವ್ರ ಮಕ್ಕಳ ಲಗ್ನ ಯಾಕೆ ಆಗ್ತಾ ಇಲ್ಲ ಅನ್ನೋ ಒಂದು ವಿಚಾರವನ್ನು ತಮ್ಮ ಮುಂದೆ ಸವಿಸ್ತಾರವಾಗಿ ಹಂಚ್ಕೋಬೇಕಾಗಿದೆ. ಆದ್ದರಿಂದ ಭಾಳಷ್ಟು ಲಕ್ಷ ಕೊಟ್ಟು ಕೇಳಬೇಕು. ಹಾಗೆ ನನ್ನ ಕೆಲವು ವಿಚಾರಗಳನ್ನು ಸರಿ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಬಂಧುಗಳೇ, 1992ರವರೆಗೆ 7ನೇ 10ನೇ PUC ಡಿಗ್ರಿ ಏನು ಪಾಸ್ ಆದರೂ ಕೂಡ ಎಲ್ರಿಗೂ ಕೂಡ ಸರ್ಕಾರಿ ನೌಕರಿಗಳು ಬರ್ತಾಯಿತ್ತು. ಆ ಸರ್ಕಾರಿ ನೌಕರಿಯನ್ನು ಯಾರು ತಂದು ಕೊಡ್ತಾ ಇದ್ರಪ್ಪ ಅಂತಂದ್ರೆ, ನಮ್ಮ ಊರಲ್ಲಿ ಪೋಸ್ಟ್ಮನ್ ಇರ್ತಿದ್ರಲ್ಲ, ಆ ಪೋಸ್ಟ್ಮನ್ರು ತಂದು ನಮ್ಮ ಮನೆಗೆ ನೌಕರಿ ಕೊಡ್ತಿದ್ರು. ನಿಮಗೆ ಕಂಡಕ್ಟರ್ ಆಗ್ಯಾನ, ಪೊಲೀಸ್ ಆಗ್ಯಾನ, ಡ್ರೈವರ್ ಆಗ್ಯಾನ, PSI ಆಗ್ಯಾನ, ಇಂಜಿನಿಯರ್ ಆಗ್ಯಾನ, AC ಆಗ್ಯಾನ, DC ಆಗ್ಯಾನ ಅಂಥೇಳಿ ಆ ನೌಕರಿಯನ್ನು ನಮ್ಮ ಊರಲ್ಲಿರ್ತಕ್ಕಂಥ ಪೋಸ್ಟ್ಮನ್ ತಂದು ನಮ್ಮ ಮನೆಗೆ ಕೊಡ್ತಾಯಿದ್ದ. ಹಾಗಾದರೆ ಇವತ್ತು ಯಾಕೆ ಪೋಸ್ಟ್ಮನ್ ತಂದು ನಮ್ಮ ಮನೆಗೆ ನೌಕರಿ ಕೊಡ್ತಾ ಇಲ್ಲ? ಇದ್ರ ಉದ್ದೇಶ ಏನು? ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು 1992 ತನಕ 7ನೇ 10ನೇ PUC ಎಲ್ಲ ಪಾಸಾದವ್ರಿಗೆ ಸರ್ಕಾರಿ ನೌಕರಿ ಕೊಡಬೇಕು, ಮುಂದೆ ಹೋಗಿ 92 ನಂತರ ಬಂದ್ ಮಾಡಬೇಕಂತ ಏನಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲೇ ಕಾನೂನನ್ನು ಅಳವಡಿಸಿದ್ದಾರಾ ಅಂತಕ್ಕಂಥ ಒಂದು ಊಹಾಪಗಳು ಅಥವಾ ಭಾಳಷ್ಟು ಜನ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಏನು ಸರ್, ನಮ್ಮ ಹುಡುಗ MA PhD ಆಗ್ಯಾನ, ನಮ್ಮ ಹುಡುಗ BCom MA ಆಗ್ಯಾನ, ಡಿಪ್ಲೊಮಾ BE MTech ಪಾಸ್ ಆಗ್ಯಾನ, ನೌಕರಿನೇ ಸಿಗುವಲ್ಲು, ಮತ್ತು ಹೆಣ್ಣು ಕೊಡು ಮಾವ ಏನು ಕೇಳ್ತಾನಂತಂದ್ರೆ ನಿಮ್ಮ ಹುಡುಗ ಏನು ಮಾಡ್ತಾನೋ ಅಂತ ಕೇಳಕತ್ಯಾರೋ, ಸರ್ಕಾರಿ ನೌಕರಿ ಮಾಡ್ತಾನೋ ಏನು ಖಾಸಗಿ ನೌಕರಿ ಮಾಡ್ತಾನೋ, ಮತ್ತು ಏನಾರು ಒಂದು 4 ಎಕರೆ ಹೊಲ ಐತೇನೋ, ಇಂಥ ಪ್ರಶ್ನೆಗಳನ್ನು ನಮ್ಮನ್ನೆಲ್ಲ ಕೇಳಕತ್ಯಾರೋ ಅಂತ ತಿಳ್ಕೊಂಡು ನಾವು ಹೋದಲ್ಲೆಲ್ಲ ನನ್ನ ಕೆಲವು ಆಪ್ತ ಮಿತ್ರರು, ಸಮಾಜ ಬಾಂಧವರು, ನನ್ನ ಬಹುಜನ ಬಂಧುಗಳು ಕೇಳ್ತಾ ಇರ್ತಾರೆ. ನಾನು ಕೆಲವೊಂದಿಷ್ಟು ಮಂದಿಗೆ ಕರೆಕ್ಟಾಗಿ ಉತ್ತರ ಕೊಡ್ತಾ ಇದ್ದೀನಿ. ಆದರೆ ಕೆಲವೊಂದಿಷ್ಟು ಜನರಿಗೆ ಮಾತ್ರ ಈ ದೇಶದ ವ್ಯವಸ್ಥೆ, ಸಂವಿಧಾನ, ಇವತ್ತಿನ SCಗಳಿಗೆ, STಗಳಿಗೆ, OBCಗಳಿಗೆ, ಮೈನಾರಿಟಿ ಸಮಾಜಕ್ಕೆ ಸಂವಿಧಾನದಲ್ಲಿ ಏನು ನಿಖರವಾಗಿ ಅಳವಡಿಸ್ಯಾರ ಅನ್ನೋದು ಗೊತ್ತಿಲ್ಲ. ಆದ್ದರಿಂದ ನಾನು ಈ ವಿಡಿಯೋಗಳನ್ನು ಮಾಡಿ ಎಪಿಸೋಡ್ ಮೂಲಕ ದೇಶದ, ರಾಜ್ಯದ ಪ್ರತಿಯೊಬ್ಬರು ಜನರಿಗೂ ಕೂಡ ಈ ದೇಶದಲ್ಲಿ ಏನು ನಡೆದೈತೆ ಅನ್ನೋದು ತಿಳಿಸೋ ಸಂಬಂಧ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಬಂಧುಗಳೇ, ಭಾಳಷ್ಟು ಜನ ಏನಪ್ಪ ಶಿದ್ಗೋನಿ ಅವ್ರು ಬರೀ ಅಂಬೇಡ್ಕರ್ ಅಂತಾರೆ, ಅವರು ಏನು ಮತ್ತೊಂದು ಏನು ವಿಚಾರಣೆ ಇಲ್ಲ, ಕಾಂಗ್ರೆಸ್ ಹಂಗೆ ಮಾಡೈತಿ, BJP ಹಿಂಗೆ ಮಾಡೈತಿ, ಬರೀ ಇದನ್ನೇ ಹೇಳ್ಕೊತ ಅಡ್ಡಾಡ್ತಾರೆ, ಮತ್ತೊಂದು ಏನು ವಿಚಾರಣೆ ಇಲ್ಲ, ಮಕ್ಳು ಏನು ಕಲಿತಾರೋ, ಹೊಲ್ದಾಗ ಏನು ಹಾಕಿರಿ ಅಂತ ಕೇಳಂಗೇ ಇಲ್ಲ ಶಿದ್ಗೋನಿಯವರು. ಹೀಗೆ ಕೆಲವಿಷ್ಟು ಗುಸು ಸುದ್ದಿಗಳು ನನ್ನ ನೇರವಾಗಿ ಕೇಳ್ಯಾರು, ಕೆಲವಿಷ್ಟು ಮಂದಿ ನನಗೆ ಕಾಮೆಂಟ್ನು ಕೂಡ ಮಾಡ್ಯಾರ. ಬಂಧುಗಳೇ,
1992 ತಕ್ಕ ಎಂಪ್ಲಾಯ್ಮೆಂಟ್ ಅಂತಿತ್ತು. ನೀವೆಲ್ಲ ಹಿರಿಯರಿಗೆ ಗೊತ್ತದ, ಈಗಿನ ಹುಡುಗರು ಗೊತ್ತಿಲ್ಲ. ಎಂಪ್ಲಾಯ್ಮೆಂಟ್ ಅಂದರೆ ಉದ್ಯೋಗ ವಿನಿಮಯ ಕಚೇರಿ ಅಂತ. ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಆರ್ಟಿಕಲ್ 16 ಕ್ಲಾಸ್ 4 ಏನು ಹೇಳ್ತದಂದ್ರೆ, ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಅವ್ರ ಜಾತಿ ಜನಸಂಖ್ಯಾವಾರ ಅವ್ರ ವಿದ್ಯಾರ್ಹತೆಗೆ ತಕ್ಕಂತೆ ಥ್ರೂ ದಿ ಎಂಪ್ಲಾಯ್ಮೆಂಟ್ ಉದ್ಯೋಗ ವಿನಿಮಯ ಕಚೇರಿ ಮೂಲಕ ಪುಕ್ಕಟೆ ನೌಕರಿ ಕೊಡಬೇಕು ಅಂಥೇಳಿ ಕಾನೂನನ್ನು ಮಾಡಿದರು. ಆದ್ದರಿಂದ 1992 ತನಕ ಭಾಳಷ್ಟು ಜನ ನನ್ನ ಮಿತ್ರರು, ನನಗಿಂತ ಸೀನಿಯರ್ ಆಗಿರ್ತಕ್ಕಂಥ ಜನರಿಗೆ ಥ್ರೂ ದಿ ಎಂಪ್ಲಾಯ್ಮೆಂಟ್ ಉದ್ಯೋಗ ವಿನಿಮಯ ಕಚೇರಿ ಮೂಲಕನ ಪೋಸ್ಟ್ಮಾನ್ ತಂದು ನೌಕರಿಯನ್ನು ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟು ಇವೆ. ಹಾಗಾದ್ರೆ 92 ನಂತರ ಯಾಕೆ ಇವತ್ತು ವಿದ್ಯಾರ್ಥಿಗಳಿಗೆ ನೌಕರಿಗಳು ಸಿಗ್ತಾ ಇಲ್ಲ? ಭಾಳ ಜನರಿಗೆ ಗೊತ್ತೇ ಇಲ್ಲ. ನಾನು ಮಾತಾಡಿದರೆ ನನ್ನ ಬಹುಜನ ಬಂಧುಗಳಿಗೆ, ನನ್ನ ಸನ್ಮಿತ್ರರಿಗೆ ನೋವಾಗುತ್ತದೆ. ಯಾಕೆ ಸಿದ್ಗೋಣಿ ಅವರು ಕಾಂಗ್ರೆಸ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾರೆ, ಬಿ ಜೆ ಪಿ ಬಗ್ಗೆ ಯಾಕೆ ನೆಗೆಟಿವ್ ಆಗಿ ಮಾತಾಡ್ತಾರೆ? ಕೆಲವಿಷ್ಟು ಮಂದಿಗೆ ಬೇಜಾರಾಗ್ಬೋದು ಬಂಧುಗಳೇ. ನನ್ನ ಹೋರಾಟ ಇರೋದು ನನ್ನ ಸಲುವಾಗಿ ಅಲ್ಲ, ಈ ದೇಶದಲ್ಲಿ ಇರತಕ್ಕಂಥ 1600 ಎಸ್ ಸಿ ಜನಾಂಗಗಳು, 1000 ಎಸ್ ಟಿ ಸಮುದಾಯಗಳು, ಬೇಡ, ವಾಲ್ಮೀಕಿ, ತಳವಾರ ಅಂತಕ್ಕಂಥ ಸಮಾಜಗಳು, 3743 ಒ ಬಿ ಸಿ ಸಮಾಜಗಳು, ಮೇಲಿಂದ ಕುರುಬರು, ಕುಂಬಾರು, ಕಂಬಾರು, ಬಡಿಗೆರು, ಎಷ್ಟು ಹೇಳ್ತೀರಿ ಬಿಡ್ರಿ ಸರ್ ಅಂತಾರೆ. ಕೆಲವಿಷ್ಟು ಮಂದಿ ನನ್ನ ವಾಟ್ಸಪ್ನಲ್ಲಿ ಕಾಮೆಂಟ್ ಮಾಡ್ತಾರೆ. ಹೌದ್ರಿ, ಈ ದೇಶದ ವ್ಯವಸ್ಥೆ ಬಗ್ಗೆ ಮಾತಾಡ್ಬೇಕಂದ್ರೆ ಈ ದೇಶದಲ್ಲಿ ಅಂಬೇಡ್ಕರ್ ಅವರು ಯಾವ್ಯಾವ ಸಮಾಜಗಳಿಗೆ ಏನೇನು ಬರೆದಿಟ್ಟಾರಂತ ನಾ ಹೇಳಲೇಬೇಕಲ್ರಿ. ಆದ್ದರಿಂದ ಒ ಬಿ ಸಿಗಳು 3743 ಒ ಬಿ ಸಿ ಜಾತಿಗಳು ಬರ್ತಾವೆ. ಕುರುಬರು, ಕುಂಬಾರು, ಕಂಬಾರು, ಬಡಗೇರು, ಗಾಣಿಗರು, ಸವಿತಾ ಸಮಾಜ, ಹಡಪದ ಸಮಾಜ ಅಂತೀವಲ್ಲ ಅದು, ಮಡಿವಾಳ, ನೇಕಾರ, ಕ್ಷತ್ರಿಯ, ಹೂಗಾರ್, ಪಂಚಮಸಾಲಿ, ರೆಡ್ಡೀಸ್, ಹೀಗೆ ಬೆಳೀತಾ ಹೋದರೆ 3743 ಜಾತಿಗಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಆರ್ಟಿಕಲ್ 16 ಕ್ಲಾಸ್ 4 ಪ್ರಕಾರ ಕುಟುಂಬಕ್ಕೊಂದು ಕಂಪಲ್ಸರಿ ಸರ್ಕಾರ ನೌಕರಿ ಕೊಡ್ರಿ ಅಂತ ಕಾನೂನು ಇದರಿಂದ 92 ತನಕ ಕೊಟ್ಟರು. ಮತ್ತು 92 ನಂತರ ಯಾಕೆ ಬಂದಾಗ್ತಾ ಹೋದ್ವು ರೀ ನೌಕರಿ? ಇವತ್ತು ಒಂದೊಂದು ಊರಾಗ 100, 200, 300, 400 ಹುಡುಗರು ಬಿ ಎ, ಬಿ ಕಾಮ್, ಬಿ ಎಡ್, ಡಿ ಎಡ್, ಎಮ್ ಎಡ್, ಎಮ್ ಎಸ್ ಸಿ, ಐ ಟಿ ಐ, ಡಿಪ್ಲೊಮಾ, ಎಮ್ ಟೆಕ್ ಪಾಸ್ ಆದರೂ ಕೂಡ ಯಾರಿಗೂ ನೌಕರಿ ಇಲ್ಲ. ನನಗೆ ಆಶ್ಚರ್ಯ ಅನ್ನಿಸ್ತದ, ಇವೆಲ್ಲ ಹುಡುಗರು 100, 200 ಹುಡುಗರು ನೌಕರಿ ಕರೆದ್ರಂದ್ರೆ ಅಟೆಂಡರ್ ಕೆಲಸಕ್ಕೂ ಕೂಡ ಅರ್ಜಿ ಹಾಕಿದ್ದಾರೆ. ಕಸ ಹೊಡಿ ಕೆಲಸಕ್ಕೆ ಪ್ಯೂನ್ ಹುದ್ದೆಗೂ ಕೂಡ ನೌಕರಿಗೆ ಅರ್ಜಿ ಹಾಕಿದ್ದಾರೆ. ಯಾಕೆ ಸರ್ಕಾರಿ ನೌಕರಿ ಅಂತ ಅಂತಾರಂದ್ರೆ, ಹೆಣ್ಣು ಕೊಡು ಮಾವ ಇದ್ದಾನಲ್ಲ, ಅವ ಏನು ಕೇಳ್ತಾನಂದ್ರೆ, ನಿಮ್ಮ ಮಗ ಏನು ಮಾಡ್ತಾನ? ಸರ್ಕಾರಿ ನೌಕರಿನ 4 ಎಕರೆ ಹೊಲ ಇದ್ದರೆ ಮಾತ್ರ ಹೆಣ್ಣು ಮಕ್ಕಳನ್ನ ಕೊಟ್ಟು ಲಗ್ನ ಮಾಡಬೇಕಂತಕ್ಕಂಥ ಒಂದು ಮಾನಸಿಕ ಸ್ಥಿತಿ ಎಲ್ಲ ಸಮಾಜದಲ್ಲಿ ನಿರ್ಮಾಣವಾಗಿದ್ದರಿಂದ ಆ ರೀತಿ ಪ್ರಶ್ನೆಗಳನ್ನು ಅವರು ಕೇಳ್ತಾರೆ ಬಂಧುಗಳೇ. ಅದಕ್ಕೆ ನಂದು ಹೋರಾಟ ಏನಪ್ಪ ಅಂತಂದ್ರೆ, ಇವತ್ತು 1 ವರ್ಷಕ್ಕೆ 40 ಲಕ್ಷ ವಿದ್ಯಾರ್ಥಿಗಳು ಡಿಗ್ರಿ ಪಾಸಾಗಿ ಹೊರಗೆ ಬರಕತ್ತಾರೆ. ಯಾರಿಗೂ ಜಾಬ್ ಇಲ್ಲ. 40 ಲಕ್ಷ ಸ್ಟೂಡೆಂಟ್ಸ್ ಬರಾಕ್ತಾರೆ ಹೊರಗೆ, ಯಾರಿಗೂ ನೌಕರಿ ಇಲ್ಲ. ಅದೇ ನಾ ಮಾತಾಡೋಣ ಹೋಗ್ತದೆ ಕೆಲವಷ್ಟು ಮಂದಿಗೆ. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಆದ ತಕ್ಷಣ ವರ್ಷಕ್ಕೆ 2 ಕೋಟಿ ನೌಕರಿ ತೊಗೋತೀನಿ ಅಂತ ಹೇಳಿದರು. ಈ ದೇಶ ತುಂಬ ಎಲ್ಲ ಈಗ ಮಾನ್ಯ ನೀಟ್ ಪರೀಕ್ಷೆ ಕ್ವಶನ್ ಪೇಪರ್ ಔಟ್ ಆಗಿದ್ದರಿಂದ ಮತ್ತು ಹುದ್ದೆಗಳನ್ನು ನೌಕರಿಯನ್ನು ತುಂಬದೇ ಇದ್ದದ್ರಿಂದ ದೇಶದ ಎಲ್ಲ ರಾಜ್ಯದ ಮೂಲೆಗಳಲ್ಲಿ ಹೊತ್ಕೊಂಡು ಇರಲಿಕ್ಕೆತ್ತೇವೆ. ನಮಗೆ ನೌಕರಿ ಕೊಡ್ರಿ, ನಮ್ಮ ಉದ್ಯೋಗ ಕೊಡ್ರಿ, ನೀಟ್ ಪರೀಕ್ಷೆ ಕ್ವಶನ್ ಪೇಪರ್. ಯಾವ ರಾಜ್ಯಗಳಲ್ಲಿ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿ ಐತಿ ಅದೇ ರಾಜ್ಯದಲ್ಲಿ ಕ್ವಶನ್ ಪೇಪರ್ಗಳು ನೀಟ್ ಪರೀಕ್ಷೆಯವರು ಔಟ್ ಆದವು. ಮತ್ತು ಮಕ್ಕಳು, ಬಡವ್ರ ಮಕ್ಕಳು 4-5 ಲಕ್ಷ ರೂಪಾಯಿ ಖರ್ಚು ಮಾಡಿ ಕೋಚಿಂಗ್ ಹಚ್ಚಿ ಕಣ್ಣಾಗ ಇದು ಮಾಡಿಕೊಂಡು ನಿದ್ದಿಲ್ಲದೆ ಓದಿ ಕಣ್ಣಾಗ ಜೀವ ಹಿಡ್ಕೊಂಡು ಅವ್ರ ತಂದೆ ತಾಯಿಗಳು ಅಲ್ಲೇ ಇಲ್ಲೇ ಸಾಲ ಸೋಲ ಮಾಡಿ 4-5 ಲಕ್ಷ ಗಟ್ಟಲೆ ಖರ್ಚು ಮಾಡಿ ಕಲಿಸಿದ್ರು ಕೂಡ ಈ ರೀತಿ ಕ್ವಶನ್ ಪೇಪರ್ ಔಟ್ ಆಗೋದು. ನೌಕರಿ ತುಂಬಿಕೊಳ್ಳೋ ಕಾಲಕ್ಕೂ ಕೂಡ ಸಿ ಇ ಟಿ ಪರೀಕ್ಷೆಯಲ್ಲಿ OMR ತಿದ್ದುಪಡಿ ಮಾಡೋದು. ಈಗ ಸಾಕಷ್ಟು 545 ಹುದ್ದೆಗಳು PSI ಹುದ್ದೆಗಳಲ್ಲಿ ಅದು, ಸಾಕಷ್ಟು SDC FTC ಅದು, KPSC ಥ್ರೂ ಹಿಡಿತಕ್ಕಂಥ ಎಕ್ಸಾಮ್ದಲ್ಲಿ ಅದು. ಇವೆಲ್ಲ ವಿಷಯಗಳು ದಿನನಿತ್ಯ ನಮ್ಮ ಮಕ್ಕಳುಗಳು
ನಮ್ಮ ಪಾಲಕರುಗಳು ಟಿ ವಿ ನೋಡ್ತೀರಿ, ಪೇಪರ್ ನೋಡ್ತೀರಿ, ಇದೆಲ್ಲ ನಿಮ್ಮ ಗಮನಕ್ಕೆ ಬರೋದಿಲ್ಲೇನು? ಯಾಕೆ ಈ ರೀತಿ ಆಗಾಕತ್ತೈತಿ? ಅದ್ರ ವಿರುದ್ಧ ಜನರಲ್ಲಿ ಯಾಕೆ ಪರಿಜ್ಞಾನ ಬರಬಾರ್ದು? ಹೋರಾಟವನ್ನು ಮಾಡ್ತಕ್ಕಂಥದ್ದು ಭಾವನೆಗಳು ಯಾಕೆ ಬರಬಾರ್ದು? ಆದರೂ ಕೂಡ ವಿದ್ಯಾರ್ಥಿಗಳು ಸಂಘಟಕ್ಕಾಗಿ ಹೋರಾಟ ಮಾಡ್ತಾಯಿದ್ರೆ ಅವ್ರುಗಳನ್ನು ಈ ದೇಶ ವಿರೋಧಿಗಳನ್ನು, ದೇಶ ಕಾನೂನು ವಿರುದ್ಧ ಚಟುವಟಿಕೆಗಳನ್ನು ಮಾಡ್ತೀರಿ ಅಂತಿಕೊಂಡು ಅವರನ್ನು ಹಿಡ್ಕೊಂಡು ತೊಗೊಂಡು ಹೋಗಿ ಅವ್ರನ್ನ ಪೊಲೀಸರು ಜೇಲ್ಗೆ ಹಾಕಿರ್ತಕ್ಕಂಥದ್ದನ್ನು ಹಾಕ್ತಾ ಇರೋದನ್ನು ಇವತ್ತು ಕೂಡ ಕಣ್ಣಾರೆ ಎಲ್ಲರೂ ಕೂಡ ಕಾಣ್ತಾ ಇದ್ದೀವಿ ಬಂಧುಗಳೇ ನಾವು. ಅದರಿಂದ ಬಂಧುಗಳೇ, ನಾನು ಯಾಕೆ ಮಾತು ಹೇಳ್ತಾ ಇದ್ದೇನೆ ಅಂತಂದರೆ, ನಾವು ಎಲ್ಲಿವರೆಗೆ ಈ ಮೀಡಿಯಾಗಳನ್ನು ನಂಬಿ, ಮೀಡಿಯಾಗಳು ಅವೇನು ಒಳ್ಳೆಯದನ್ನು ಏನು ಒಳ್ಳೆಯ ಹೇಳ್ತಕ್ಕಂಥ ಮೀಡಿಯಾಗಳೇ ಯಾವೂ ಇಲ್ಲ, ಪೇಪರನ್ನು ನಂಬಿ ಇನ್ನೊಬ್ಬರ ಮಾತು ಕೇಳಿ ಎಲ್ಲಿವರೆಗೆ ನಾವು ನಡಿತೀವಿ? ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನವನ್ನು ಓದ್ರಿ ಒಂದು, ಇಲ್ಲ ಅಂದರೆ ನಾನು ಯಾವ ಸಮಾಜಗಳಿಗೂ ಕೂಡ ಯಾವ ಜನರಿಗೂ ಕೂಡ ಅನ್ಯಾಯ ಮಾಡಬೇಕನ್ನೋದು ನಂದು ಎಳ್ಳಷ್ಟು ಇಲ್ಲ. ಸುಮಾರು 28 ವರ್ಷಗಳವರೆಗೆ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದಿರ್ತಕ್ಕಂಥ ಕೆಲವು ಪುಸ್ತಕಗಳನ್ನು ಸುಮಾರು 22 ವಾಲ್ಯೂಮ್ಸ್ಗಳಲ್ಲಿ ನಾನು ತಿಳ್ಕೊಂಡಿರ್ತಕ್ಕಂಥದ್ದು 2 ಬೇಡ 3 ವಾಲ್ಯೂಮ್ಸನ್ನು ತಂದು ಓದ್ತಾ ಇದ್ದೀನಿ ಬಂಧುಗಳೇ. ನನ್ನ ಇಡೀ ಜೀವನವನ್ನೇ ಬದಲು ಮಾಡಿರ್ತಕ್ಕಂಥ ಒಂದು ಪುಸ್ತಕ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಮಾಡಿದ್ದಾರೆ ಅಂದ್ರೆ 375 ಪುಟಕ್ಕೆ ಇಂಗ್ಲೀಷ್ನಲ್ಲಿ ಶೂದ್ರರು ಯಾರು, ಹೂಸ್ ಆರ್ ಶೂದ್ರ ಅಂತೇಳಿ ಒಂದು ಬುಕ್ಕನ್ನು ಬರೆದಿದ್ರು. ಸನ್ಮಾನ್ಯ ಬಂಗಾರಪ್ಪರು ಮುಖ್ಯಮಂತ್ರಿ ಆಗೋ ಕಾಲಕ್ಕೆ ಅದನ್ನು ಕನ್ನಡಕ್ಕೆ ತರ್ಜುಮೆ ಮಾಡಿ 275 ಪುಟಕ್ಕೆ ಕನ್ನಡದಲ್ಲಿ ತರ್ಜುಮೆ ಮಾಡಿದ್ದಾರೆ. ನೀವು ಸ್ವತಃ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಪುಸ್ತಕನೇ, ಅದನ್ನು ತೊಗೊಂಡು ಓದ್ರಿ, ಅಭ್ಯಾಸ ಮಾಡಿರಿ. ಭಾಳಷ್ಟು ಜನರಿಗೆ ತೊಗೊಂಡು ಅಭ್ಯಾಸ ಮಾಡೋದು, ಓದೋದು ವಿದ್ಯಾರ್ಥಿಗಳು ಮಾಡ್ಬೋದು, ಕೆಲವಿಷ್ಟು ಜನ ನೌಕರಸ್ಥರು ಮಾಡ್ಬೋದು. ಬಟ್ ಇವತ್ತು 80% ಜನ ರೈತರು ನಮ್ಮ ದೇಶದಲ್ಲಿ ಇದ್ದಾರಲ್ಲ, ಅವರು ಚಂತನ ಕೂಲಿ ಕುಂಬಳಿ ಮಾಡೋದು, ಹೊಲಗಳಿಗೆ ನೀರು ಹಾಸೋದು, ಗೊಬ್ಬರ ಗುಡಿ ಮಾಡೋದು, ದನಕರುಗಳಿಗೆ ಮೇವು ಮಾಡೋದು, ಅದರಲ್ಲೇ ಬ್ಯುಸಿ ಆಗಿರ್ತಾರೆ. ಆದ್ದರಿಂದ ಓದತಕ್ಕಂಥ ಒಂದು ಅವಕಾಶ ವಿದ್ಯಾರ್ಥಿಗಳಿಗೆ ಐತಿ. 15% 5% ಈ ದೇಶದ ನೌಕರ ವರ್ಗಗಳಿಗೆ ಐತಿ. ದಯವಿಟ್ಟು ಓದ್ರಿ, ಅದನ್ನು ಹೋಗಿ ಹಳ್ಳಿ ಒಳಗೆ ಆ ರೈತರಿಗೆ ಮತ್ತು ಕೆಲವಿಷ್ಟು ಅವಿದ್ಯಾವಂತ ಜನರಿಗೆ ತಿಳಿಸ್ರಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಇದು ಶಿದಗೋಣಿ ಅವರು ಮಾಡ್ತಕ್ಕಂಥ ಕೆಲಸ ಅಲ್ಲ. ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೋಡ್ರಿಪ್ಪ, ಈ ದೇಶದ ಜನರಿಗೆ ನಾನು ಇತಿಹಾಸದಲ್ಲಿ ನೀವು ಗುಲಾಮರಾಗಿದ್ರಿ, ನಿಮಗೆ ಸಾಲಿ ಕಲಿಯೂ ಹಕ್ಕಿದ್ದಿದ್ದಿಲ್ಲ, ನೌಕರಿ ಮಾಡೂ ಹಕ್ಕಿದ್ದಿದ್ದಿಲ್ಲ, ಆಸ್ತಿ ಗಳಿಸೋ ಹಕ್ಕಿದ್ದಿದ್ದಿಲ್ಲ, ಓಟ್ ಹಾಕೂ ಹಕ್ಕಿದ್ದಿದ್ದಿಲ್ಲ, ಮಾತಾಡೋ ಹಕ್ಕಿದ್ದಿದ್ದಿಲ್ಲ. ಮಾತಾಡಿದ್ರೆ ನಾಲ್ಗೆ ಕತ್ತರಿಸ್ತಾ ಇದ್ರು, ಒಳ್ಳೆಯದನ್ನು ಕೇಳಿಸ್ಕೊಂಡ್ರೆ ಕಿವಿ ಒಳಗೆ ಶೀಸ್ಕಾಯಿಸಿ ಸುರಿತಿದ್ರು, ಕಣ್ಣನ್ನು ಕಿತ್ತಾ ಇದ್ರು, ಅಂಗಾಂಗಗಳನ್ನು ಕತ್ತರಿಸ್ತಿದ್ರು. ಇಂಥ ಕಾನೂನು ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆಯುವುದಕ್ಕಿಂತ ಪೂರ್ವದಲ್ಲಿ ನಮ್ಮ ದೇಶವನ್ನು ಆಳಿದೆ. ಆ ಒಂದು ಕಾನೂನಿನ ಪುಸ್ತಕದ ಹೆಸರು ಮನುಸ್ಮೃತಿ ಅಂತ ಕರೀತಾರೆ. ಮನುಸ್ಮೃತಿ ಅಂತಕ್ಕಂಥ ಪುಸ್ತಕನೂ ಕೂಡ ಸಿಗ್ತೈತಿ ಬಂಧುಗಳೇ, ನೀವು ತರಿಸ್ಕೊಂಡು ಓದ್ಬೋದು, ಸಿಗ್ತೈತಿ. ಆ ಪುಸ್ತಕವನ್ನು ಕೂಡ ನಾನು ಓದಿದ್ದೀನಿ. ಹೀಗಾಗಿ ಅಂಥ ಒಂದು ಗುಲಾಮರಾಗಿರ್ತಕ್ಕಂಥ 2033 ವರ್ಷ ಗುಲಾಮರಾಗಿರ್ತಕ್ಕಂಥ ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಮನುಸ್ಮೃತಿ ಅಂತಕ್ಕಂಥ ಪುಸ್ತಕವನ್ನೇ ಅಲ್ಲಿ ಡೆಲ್ಲಿಯ ಪಾರ್ಲಿಮೆಂಟ್ ಮುಂದೆ ಕಡ್ಡಿ ಕೊರೆದು ಸುಟ್ಟು ನಮಗಾಗಿ 2 ವರ್ಷ 11 ತಿಂಗಳ 18 ದಿನ ಕೂತ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಾರಂತ ಹೇಳಿದಾಗ ಆವಾಗೇ ನಮಗೆ ಶಿಕ್ಷಣ ಕಲಿಯೋ ಹಕ್ಕು ಸಿಕ್ತು, ನೌಕರಿ ಮಾಡೋ ಹಕ್ಕು ಸಿಕ್ತು, ಆಸ್ತಿ ಗಳಿಸೋ ಹಕ್ಕು ಸಿಕ್ತು, ಹೋಟ್ ಹಾಕುವ ಹಕ್ಕು ಸಿಕ್ಕು. ನೀವು ಇವತ್ತು ಲಂಬರ್ಗಾಟ್ಲೆ ಭೂಮಿ ಹಿಡಿದಿರಲ್ಲ, ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು. ನೀವೇನು ಪೆಟ್ರೋಲ್ ಪಂಪ್ಗಳನ್ನು ಮಾಡಿದಿರಲ್ಲ, ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರಣ. ನೀವು ಬ್ಯಾಂಕ್ಗಳನ್ನು ಮಾಡಿರಲ್ಲ, ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು. ಶಿಕ್ಷಣ ಸಂಸ್ಥೆ ತೆಗೆದಿರಲ್ಲ, ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು. ನಿಮ್ಮ ಮನೆಯಲ್ಲೇ MLA MP ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳಾಗ್ಯಾರದ್ರ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು. ನಿಮ್ಮಲ್ಲಿ ಯಾರಾದರೂ ನಿಮ್ಮ ಮನೆಯೊಳಗೆ AC DC ತಹಶೀಲ್ದಾರ್ ಆಗ್ಯಾರದ್ರ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು. ತಿಳ್ಕೊಳ್ರಿ. ಆದ್ದರಿಂದ ಬಂಧುಗಳೇ, ಈ ದೇಶದಲ್ಲಿ ನೌಕರಿಗಳು ಯಾಕೆ ಬಂದಾದವು, ಇದರಿಂದ ರೈತರ ಮಕ್ಕಳಿಗೆ ಯಾಕೆ ಅನ್ಯಾಯ ಆಯಿತು, ಹಾಗೂ ರೈತರು ಬೆಳೆದಂಥ ಬೆಳೆಗಳಿಗೆ ಯಾಕೆ ಬೆಲೆ ಸಿಗ್ತಾಯಿಲ್ಲ. ರೈತರು ಉಳ್ಳಾಗಡ್ಡಿ ಚೆಲ್ಲು ಹೋಗಿ ಮುಂದೆ 70 ರೂಪಾಯಿ 80 ರೂಪಾಯಿ ಕಿಲೋ ಉಳ್ಳಾಗಡ್ಡಿ ಮಾಡ್ತಾರೆ. ರೈತರು ಉಳ್ಳಾಗಡ್ಡಿ ಕೆತ್ತು ಮುಂದೆ ಯಾಕೆ 10-12 ರೂಪಾಯಿ ಆಗ್ತೈತೆ ಉಳ್ಳಾಗಡ್ಡಿ ರೇಟು? ಯಾರು ಮಾಡ್ತಾರೆ ಅದನ್ನು? ಬಂಧುಗಳೇ, ನಾನು ಮಾತಾಡ್ತಕ್ಕಂಥ ವಿಷಯ
ಭಾಳ ಇದೆ. ನಾನು 28 ವರ್ಷ ತಿಳ್ಕೊಂಡಿರ್ತಕ್ಕಂಥದ್ದನ್ನು ನಿಮ್ಮೊಂದಿಗೆ ನಾನು ಹಂಚ್ಕೊಳ್ಬೇಕಾಗಿದೆ. ದಯವಿಟ್ಟು ತಾವೆಲ್ಲರೂ ಕೂಡ ಹಂತ ಹಂತವಾಗಿ ಬರೇ ಯಾಕೆ ನಿಮ್ಮ ಮಕ್ಕಳಿಗೆ ನೌಕರಿ ಕಡಿಮೆ ಆದವು, ರೈತರು ಬೆಳೆದಂಥ ಬೆಳೆಗಳಿಗೆ ಯಾಕೆ ಒಂದು ಒಳ್ಳೆಯ ಬೆಲೆ ಸಿಗ್ತಾ ಇಲ್ಲ ಅನ್ನೋದ್ರ ಬಗ್ಗೆನೇ ಇಡೀ ಸಂವಿಧಾನ ಏನು ಹೇಳ್ತದೆ, ಇವರು ದೇಶದಲ್ಲಿ ಇವರು ಏನು ಮಾಡ್ತಾ ಹೊಂಟಾರ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಪಕ್ಷದವರು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಇದರಲ್ಲಿ ಏನಪ್ಪ ಅಂದ್ರೆ ನನ್ನದು ವೈಯಕ್ತಿಕವಾಗಿರ್ತಕ್ಕಂಥ ಒಂದು ಸ್ವಾರ್ಥ ಏನೂ ಇಲ್ಲ ಬಂಧುಗಳೇ. ಆದ್ದರಿಂದ ದಯವಿಟ್ಟು ನನ್ನ ಎರಡು ಮಾತು ಸರಿ ಅನಿಸಿದರೆ ತಾವೆಲ್ಲರೂ ಕೂಡ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೇನೆ. ಜೈ ಭೀಮ್, ಜೈ ಭಾರತ್, ಜೈ ಸಂವಿಧಾನ, ಜೈ ಪ್ರಜಾಪ್ರಭುತ್ವ, ಜೈ ಭೀಮ್. ಬರ್ರಿ ಅನ್ನಾರ